ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಮೀರಾಕೊರ್ನಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ 2ನೇ ದಿನದ ತರಬೇತಿಯು ಕೂಡ ಮುಂದುವರೆದಿತ್ತು. ನನ್ನ ಭವಿಷ್ಯ ನನ್ನ ಆಯ್ಕೆ ಕಾರ್ಯಾಗಾರ ತರಬೇತಿ 2ನೇ ದಿನ ಜರುಗಿತು. ಮೊರಾರ್ಜಿ ವಸತಿ ಶಾಲೆಯ ಶಿಕ್ಷಕರಿಗೆ ಇಂತಹ ಒಂದು ತರಬೇತಿ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಲಾಗಿತ್ತು. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಮತ್ತು ಯುನೈಟೆಡ್ ಎಫರ್ಟ್ ಸಂಸ್ಥೆಯ ಸಹಯೋಗದೊಂದಿಗೆ ಅನುಷ್ಠಾನವಾಗಿತ್ತು ಈ ಒಂದು ತರಬೇತಿ. ಯುನೈಟೆಡ್ ಎಫರ್ಟ್ ಸಂಸ್ಥೆಯ ವಿಭಾಗೀಯ ವ್ಯವಸ್ಥಾಪಕರಾದಂತಹ ಶ್ರೀ ಪ್ರಸನ್ ಕುಮಾರ್ ಡಿ ಕೆ ಶಶಿಧರ್ ಅವರು ತರಬೇತಿಯ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ವಿಜಯನಗರ ಜಿಲ್ಲಾ ಸಮನ್ವಯಾಧಿಕಾರಿಗಳು ಈ ಕಾರ್ಯಾಗಾರ ಮೂಲ ಉದ್ದೇಶ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಹಿಂದುಳಿದಿರುವಂತಹ ಮಕ್ಕಳಿಗೆ ವೃತ್ತಿ ಮಾರ್ಗವನ್ನು ನಿರ್ಮಿಸುವಂತಹದ್ದು ಎನ್ನುವಂತಹದ್ದನ್ನು ನಿನ್ನೆ ಆಗಲೇ ನಾನು ಹೇಳಿದ್ದೆ. ಇಂತಹ ಒಂದು ಕಾರ್ಯಾಗಾರ 2 ದಿನಗಳ ಕಾರ್ಯಾಗಾರ ಶಿಕ್ಷಕರಿಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಶಿಕ್ಷಕರಿಗೆ ಇಂತಹ ಒಂದು ಕಾರ್ಯಾಗಾರ ಜರುಗಿತು. ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಮೀರಾಕೊರ್ನಳ್ಳಿ ಏನೊಂದು ಮೊರಾರ್ಜಿ ವಸತಿ ಶಾಲೆ ಇದೆ, ಆ ಶಾಲೆಯಲ್ಲಿ ಜರುಗಿತು. ಶಿಕ್ಷಕರು ಆರಂಭದಲ್ಲಿ ತಾವು ಕಲಿತಂತಹ ಒಂದು ಏನು ಟೀಚಿಂಗ್ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಕೋರ್ಸನ್ನು ಮಾಡಿರ್ತಾರೆ. ಶಿಕ್ಷಕರಾಗಿ ವೃತ್ತಿ ಆರಂಭಿಸ್ತಾರೆ. ಅವರು ಒಂದು ಬಾರಿ ಓದಿದರೆ ಒಂದು ಬಾರಿ ಶಿಕ್ಷಕರ ಒಂದು ಏನು ಸಂಬಂಧಪಟ್ಟಂತಹ ಕೋರ್ಸನ್ನು ಮುಗಿಸಿದರೆ ಸಾಲದು. ಪ್ರತಿ ಬಾರಿಯೂ ಕೂಡ ಪ್ರತಿ ವರ್ಷವೂ ಕೂಡ ಪ್ರತಿ ಒಂದು ಬಾರಿ ಕೂಡ ಅವರಿಗೆ ತರಬೇತಿಗಳು ಆರಂಭಗೊಳ್ಳುತ್ತವೆ. ಇದೊಂದು ಸ್ಪರ್ಧಾತ್ಮಕವಾದಂತಹ ಯುಗ, ಸ್ಪರ್ಧಾತ್ಮಕವಾದಂತಹ ಒಂದು ಕಾಲದಲ್ಲಿ, ಅದರಲ್ಲೂ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಎದುರಿಸುವಂತಹದ್ದು ಬಹಳ ಅತ್ಯಗತ್ಯವಾಗಿದೆ. ಇಂತಹ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವುದಕ್ಕಾಗಿ ತರಬೇತಿ ಕಾರ್ಯಾಗಾರಗಳು ಮೇಲಿಂದ ಮೇಲೆ ಜರುಗುತ್ತವೆ. ಆ ಕಾರಣಕ್ಕಾಗಿಯೇ ಏನು ಶಿಕ್ಷಕರು ತಾವು ಕೂಡ ಸಿದ್ಧಗೊಳ್ಳಬೇಕಾಗುತ್ತೆ. ಮಕ್ಕಳಿಗೆ ಪಾಠವನ್ನು ಮಾಡಬೇಕಾದ್ರೆ, ಮಕ್ಕಳಿಗೆ ಮಾರ್ಗದರ್ಶನ ಮಾಡಬೇಕಾದ್ರೆ, ಏನು ಒಂದು ನನ್ನ ಭವಿಷ್ಯ ನನ್ನ ಆಯ್ಕೆ ಎನ್ನುವಂತಹ ಒಂದು ಕಾರ್ಯಾಗಾರ ಏನು 2 ದಿನಗಳ ಕಾಲ ನಡೀತು. ಅತ್ಯಂತ ಒಂದು ಒಳ್ಳೆಯ ರೀತಿಯಲ್ಲಿ ಕಾರ್ಯಾಗಾರ ಜರುಗಿತು. ಶಿಕ್ಷಕರು ಕೂಡ ತುಂಬ ಒಂದು ಶ್ರದ್ಧೆಯಿಂದ ಈ ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದರು ಎನ್ನುವಂತಹ ಮಾತುಗಳು ಕೇಳಿಬಂದು